ದಿನಕ್ಕೆ 1,000 ಕೋಟಿ ರೂಪಾಯಿ ಅಷ್ಟು ಎಕ್ಸ್ಟ್ರಾ ಟ್ಯಾಕ್ಸು ಕಲೆಕ್ಟ್ ಮಾಡ್ತಾಯಿದ್ದಾರೆ. ಇದು ಯಾರಿಗೆ ತಲುಪಬೇಕು? ನಾವು ಹೋರಾಟ ಮಾಡಿದ್ದು 100 ನಾಟ್ ಔಟ್ ಅಂತ ಹೋರಾಟ ಮಾಡಿದ್ದು. ಈಗ ಎಕ್ಸ್ಟ್ರಾ ಮಾಡ್ತಾಯಿದ್ದಾರೆ. ಅದು ಎಲ್ಲಿಗೆ ತಲುಪ್ತಾ ಇದೆ ಅಂತ ಕೂಡ ತಿಳಿಸ್ಬೇಕು. ನಾವು ಅದಕ್ಕೆ ನೇರವಾಗಿ ಈಗ ಮುಂದಕ್ಕೆ ಎಲೆಕ್ಷನ್ ಇಟ್ಕೊಂಡು ಬೇರೆ ಪ್ರೈವೇಟ್ ಕಂಪ್ನಿಲಿ ಇದನ್ನು ರೈಸ್ ಮಾಡ್ತಾ ಇಲ್ಲ. ಬರೀ ಪ್ರೈವೇಟ್ ಕಂಪ್ನಿಗೆ ಒಂದು ಟ್ರಯಲ್ ರನ್ ಅಂತ ಬಿಟ್ಟಿದ್ದಾರೆ. ಅವ್ರದ್ದೇ ಆದಂಥ ಕಂಪ್ನಿಗಳಿವೆಲ್ಲ, ಅವ್ರು ಬೇಕಾದಂಥ ಕಂಪ್ನಿಗಳಿಗೆ ಟ್ರಯಲ್ ರನ್ ಮಾಡ್ತಿದ್ದಾರೆ. ಈಗ ಎಲೆಕ್ಷನ್ ಹತ್ರ ಬಂತು ಅಂದ ತಕ್ಷಣ, ಮುಗಿದ ತಕ್ಷಣ ಇದು ಮಾಮೂಲಿ ಹಿಂದೆ ಎಲ್ಲ ಕೂಡ ರೈಸ್ ಮಾಡಿದ್ದಾರೆ. ಈಗ ಬೇರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ರೂಡ್ ಪ್ರೈಸು ಯಾವ ರೀತಿ ಆಗ್ತಾಯಿದೆ ಇವೆಲ್ಲ ಕೂಡ ನಿಮಗೆ ಅರ್ಥ ಇದೆ. ನಮ್ಮ ರಾಜ್ಯದ ಗ್ರಾಹಕರಿಗೆ ಇವತ್ತು ಏನು ಗ್ಯಾಸ್ ಕೊಡಬೇಕಿತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಅವ್ರ ಕೈಯಲ್ಲಿ ಕೊಡೋಕ್ಕಾಗ್ತಾಯಿಲ್ಲ. ಈಗ 2 ವ್ಯಾನ್ ಬಂತು, 2 ಇದು ಬಂತು, ಹಡಗುಗಳು ಬಂತು. 2 ಹಡಗು ಬಂದದ್ದು ಹಡಗನ್ನ ಒಂದು ದಕ್ಷಿಣಕ್ಕೆ ಕಳಿಸ್ಬೋದಾಯ್ತಲ್ಲ, ಇಲ್ಲಿ ಕರ್ನಾಟಕಕ್ಕೋ ತಮಿಳ್ನಾಡಿಗೋ ಕಳಿಸಿಸ್ಬಿಟ್ಟು ಒಂದನ್ನು ನಮಗೆಲ್ಲ ಕೊಡ್ಬೋದಾಯ್ತಲ್ಲ. ಈ ಎಲೆಕ್ಷನ್ಗಳಿದೆ, ಕೇರಳಗೆ ತಮಿಳ್ನಾಡಿಗೆ ಅಂತ. ಗುಜರಾತಲ್ಲಿ ಯಾಕೆ ಇಳೀತದು? ಒಂದು ಅಲ್ಲಿಗೆ ಹೋಗ್ಬೋದಾಯ್ತು, ಒಂದು ಅಲ್ಲಿಗೆ ಆ ಕಡೆ ಕೊಟ್ಕೊಂಡು ಒಂದು ಕೆಳಗಡೆ ಮಾಡ್ಬೋದಾಯ್ತು. ಸೊ ದಕ್ಷಿಣ ಭಾರತವನ್ನೇ ಅವರು, ನಾವು ಯಾರು ಇಲ್ಲಿ ತಮಿಳ್ನಾಡಲ್ಲಿ, ಕೇರಳಲ್ಲಿ, ಕರ್ನಾಟಕದಲ್ಲಿ, ಆಂಧ್ರಲ್ಲಿ, ತೆಲಂಗಾಣಲ್ಲಿ ಅವ್ರದ್ದೇನು ಇಲ್ಲಿ ಇಲ್ಲ ಅಂಥೇಳಿ ನಮ್ಮ ದಕ್ಷಿಣ ಭಾರತವನ್ನು ಈ ರೀತಿ ಈ ದೃಷ್ಟಿಯಿಂದ, ಕೆಟ್ಟ ದೃಷ್ಟಿಯಿಂದ ಇವತ್ತು ನೋಡ್ತಾ ಇದ್ದಾರೆ. ಒಲೆ ಒರ್ಸೋಕ್ಕೂ ಕೂಡ ಈ ಮೊದಲು ನೀವೆಲ್ಲ ಪೆಟ್ರೋಲ್ ಬಂಕ್ನಲ್ಲಿ ನೋಡ್ತಾ ಇದ್ರಿ, ಒಂದು ಹೆಣ್ಮಗಳು, ಮುಸಲ್ಮಾನ್ ಹೆಣ್ಮಗಳು, ಅವ್ರಿಗೆ ಅಭಿನಂದನೆ ಮಾಡ್ತಾ ಇರೋದು ಇದು ಗ್ಯಾಸ್. ಈಗೆಲ್ಲ ಯಾಕೆ ತೆಗೆದಾಕ್ಬಿಟ್ರು? ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ಅವ್ರ ಭಾವಚಿತ್ರ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಹಾಕ್ಕೊಂಡು ಕೂತಿದ್ರು. ಪೆಟ್ರೋಲು ನಾವು ಹಿಂಗೆ ಮಾಡಿದ್ದೀವಿ, ಗ್ಯಾಸು ಹಿಂಗೆ ಮಾಡಿದ್ದೀವಿ ಅಂತೇಳಿ ಈಗೆಲ್ಲ ಕಣ್ಮರೆ ಆಗ್ಬಿಟ್ಟಿದ್ದಾರೆ. ಅದರಿಂದ ದಿನ ಗ್ರಾಹಕರ ಜೋಬನ್ನು ಪಿಕ್ ಪಾಕೆಟ್ ಮಾಡ್ತಾ ಇರೋ ಮುಖಾಂತರ ನಮ್ಮ ಮತದಾರರಿಗೆ, ನಮ್ಮ ಜನರಿಗೆ ಈ ಜಾಗೃತಿ ಮೂಡಿಸ್ಬೇಕು ಅಂತೇಳಿ ಇವತ್ತು ನಾವು ಈ ಪ್ರೆಸ್ ಕಾನ್ಫರೆನ್ಸನ್ನು ನಿಮಗೆ ಮಂದಟ್ಟು ಮಾಡೋಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಸೊ ಇವತ್ತು ಏನು ನಾವು ಹೇಳ್ತಾ ಇದ್ದೀವಿ, ಹಿಂದೆ ಎಲ್ಲ ಏನಾಗಿತ್ತು, 2014 26 ಮೇಯಿಂದ ಏನು ಒಂದು ಇನ್ಕ್ರೀಸ್ ಆಯಿತು. ನಮ್ಮ ಸರ್ಕಾರದಲ್ಲಿ 71 ರೂಪಾಯಿ ಇತ್ತು, 71 ರೂಪಾಯಿ ಕೊಡ್ತಾಯಿದ್ದು, 56 ರೂಪಾಯಿ ಡೀಸೆಲ್ ಕೊಡ್ತಾಯಿದ್ದು. ಸೊ ಈಗ 102 ರೂಪಾಯಿ, 103 ರೂಪಾಯಿ ಈಗ ಆಗಿದೆ. ಇದಕ್ಕೇನು ಕಾರಣ? ಯಾಕೆ ಆಯಿಲ್ ಪ್ರೈಸ್ ಕಡಿಮೆ ಇದ್ದರೂ ಕೂಡ, ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಕೂಡ ಈ ರೀತಿ ಯಾಕೆ ಆಗ್ತಾಯಿದೆ? ಸೊ ಅದಕ್ಕೆ ಮುಂಚೆಯಾಗಿ ನಮ್ಮ ಜನರು ಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೇವೆ. ಸೊ ಇವತ್ತೆಲ್ಲ ತಾವೆಲ್ಲ ಕೂಡ ಎಲ್ಲ ಬಂದಿದ್ದೀರಿ. ಸೊ ಚೀಫ್ ಮಿನಿಸ್ಟರ್, ಎನಿಥಿಂಗ್ ಯು ವಾಂಟ್ ಪ್ಲೀಸ್?